ನೀವು ಇವತ್ತು ನೈಟ್ ಪಿ ಜಿಯಲ್ಲಿ ಹಿಂಗೆಲ್ಲ ಮಾಡಿದರೆ ಹುಷಾರ್ ಅಂತ ಹೇಳ್ತಾ ಇದ್ದಾರೆ. ಪಿ ಜಿಯಲ್ಲಿ ವಾಸ ಮಾಡ್ತಾ ಇರುವವರು ಈ ಸುದ್ದಿಯನ್ನು ನೋಡಲೇಬೇಕು. ಯಾರೆಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಪಿ ಜಿಯಲ್ಲಿದ್ದೀರಿ, ನಾವು ಪಿ ಜಿಯಲ್ಲಿದ್ದರೆ ಹೆಂಗಾದರೂ ಮಾಡ್ಬೋದು, ಹೆಂಗಾದರೂ ಸೆಲೆಬ್ರೇಷನ್ ಮಾಡ್ಬೋದು ಅಂತ ಏನಾದರೂ ಉಚ್ಚಾಟವನ್ನು ಮಾಡಿದ್ರೆ ಹುಷಾರ್ ಅಂತ ಹೇಳಲಾಗ್ತಾ ಇದೆ. ಮುಖ್ಯವಾಗಿ ಪಿ ಜಿಯಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲ ನೋಡಲೇಬೇಕಾದಂತಹ ಒಂದು ಸ್ಟೋರಿ. ಹೊಸ ವರ್ಷ ಬರ್ತಾ ಇದೆ, 2026 ಬರಮಾಡಿಕೊಳ್ಳೋಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ನೇನು ಕೆಲವು ಗಂಟೆಗಳು ಬಾಕಿ ಇದೆ. ಹೀಗಿರುವಾಗ ಪಿ ಜಿಯಲ್ಲಿರುವಂಥವರು ಒಂದೊಂದು ರೀತಿಯಲ್ಲಿ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಆದರೆ ಆ ರೀತಿಯಾಗೆಲ್ಲ ಮಾಡೋ ಹಾಗಿಲ್ಲ, ಕೆಲವೊಂದು ನಿಯಮಗಳು ಕೂಡ ಇದೆ, ಅದನ್ನು ಹೇಳ್ತಾ ಇದ್ದಾರೆ. ಹೊಸ ವರ್ಷದ ಆಚರಣೆಗೆ ಇಡೀ ಪ್ರಪಂಚನೇ ಸಿದ್ಧ ಆಗ್ತಾ ಇದೆ. ಹೊಸ ವರ್ಷದ ಸ್ವಾಗತಕ್ಕೆ ಯುವಕ ಯುವತಿಯರು ಎಲ್ಲ ರೀತಿಯಾದಂತಹ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಪಿ ಜಿಯಲ್ಲಿ ಇರುವವರು ಅವ್ರಿಗೋಸ್ಕರ ಈ ಒಂದು ವಿಚಾರ ನೀವು ಕೇಳಬೇಕು. ಅಂತಹ ಯುವಕ ಯುವತಿಯರು ಏನಿದ್ದಾರೆ ಅವರು ಮುಖ್ಯವಾಗಿ ಈ ಒಂದು ವಿಷಯ ಏನಿದೆ ವಿಚಾರವನ್ನು ನೋಡಲೇಬೇಕು. ರಾತ್ರಿ 12 ಗಂಟೆಯ ನಂತರ ಪಿ ಜಿಗೆ ಬಂದರೆ ನೋ ಎಂಟ್ರಿ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರನ್ನ ಕರೆದುಕೊಂಡು ಬರುವಂತಿಲ್ಲ, ನಾವು ಸೆಲೆಬ್ರೇಷನ್ ಮಾಡ್ತೀವಿ, ಪಿ ಜಿಯಲ್ಲಿ ಅವಕಾಶ ಕೊಡಿ, ಪಾರ್ಟಿ ಮಾಡ್ತೀವಿ ಅಂತ ಹೇಳಿ ನೀವು ನಿಮ್ಮ ಫ್ರೆಂಡ್ಸನ್ನು ಪಿ ಜಿಗಳಿಗೆ ಕರ್ಕೊಂಡು ಹೋದರೆ ಯಾರು ಕೂಡ ನಿಮಗೆ ಎಂಟ್ರಿ ಕೊಡೋದಿಲ್ಲ, ಅನುಮತಿ ಇಲ್ಲ, ಬರೋ ಹಾಗಿಲ್ಲ ಅಂತ ಹೇಳಿ ಪಿ ಜಿಯವರು ಹೇಳ್ತಾ ಇದ್ದಾರೆ. ಪಿ ಜಿ ಒಳಗೆ ಪಾರ್ಟಿ ಕೂಡ ಮಾಡೋಕ್ಕೆ ಅವಕಾಶ ಇಲ್ಲ. ಈ ರೀತಿ ನಿಯಮಗಳಿವೆ, ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದೆ. ಪಿ ಜಿ ಮಾಲೀಕರೆಲ್ಲರೂ ಕೂಡ ಹಿಂಗೆ ಹೇಳ್ತಾ ಇದ್ದಾರೆ, ಪಿ ಜಿಯಲ್ಲಿ ನಾವು ನಿಯಮವನ್ನು ಪಾಲಿಸ್ತೀವಿ, ಇನ್ನು ಮುಂದೆ ಯಾರು ಕೂಡ ಹಿಂಗೆ ಮಾಡೋ ಹಾಗಿಲ್ಲ. ಹೊಸ ವರ್ಷದ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಅಹಿತಕರ ಘಟನೆಗಳು ಆಗ್ಬೋದು. ಪಿ ಜಿಯಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿ ನಾವು ಗಮನಿಸಿದ್ದೀವಿ, ನಾರ್ಮಲ್ ದಿನಗಳಲ್ಲಿ ಏನೇನು ಘಟನೆಗಳಾಗಿದೆ, ಯಾವ ರೀತಿಯಾಗಿ ಕೃತ್ಯಗಳು ನಡೆದಿದೆ ಅಂತ. ಇನ್ನು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಕೆಲವರು ಡ್ರಿಂಕ್ಸ್ ಮಾಡ್ತಾರೆ, ಮತ್ತೊಂದು ಆ ಸೆಲೆಬ್ರೇಷನ್ ಮೂಡಲ್ಲೇ ಹೆಂಗಿರ್ತಾರೋ ಗೊತ್ತಿಲ್ಲ. ಹೀಗಾಗಿ ಯಾರು ಕೂಡ ಹೊಸಬರಿಗೆ ಅವಕಾಶ ಇಲ್ಲ, ಮತ್ತು 12 ಗಂಟೆ ನಂತರ ಯಾರು ಕೂಡ ಒಳಗಡೆ ಬರೋ ಹಾಗಿಲ್ಲ. ನಿಮ್ಮ ಸ್ನೇಹಿತರನ್ನು ನೀವು ಪಿ ಜಿಗಳಿಗೆ ಕರ್ಕೊಂಡು ಹೋಗೋ ಹಾಗಿಲ್ಲ. ಪಿ ಜಿ ಮಾಲೀಕರು ಹೇಳ್ತಾ ಇರುವಂತಹ ಮಾತುಗಳಿವೆ ಎಲ್ಲವೂ ಕೂಡ. ಪಿ ಜಿ ಏನಿದೆ, ಪೇಯಿಂಗ್ ಗೆಸ್ಟು ಟೆರೇಸ್ನಲ್ಲಿ ಅಥವಾ ಕೊಠಡಿಗಳಲ್ಲಿ ಸ್ನೇಹಿತರನ್ನು ನೀವು ಕರೆದುಕೊಂಡು ಜೊತೆಗೆ ಮೋಜು ಮಸ್ತಿಯನ್ನು ಮಾಡೋ ಹಾಗಿಲ್ವಂತೆ. ನೋಡಿ, ಬೆಂಗಳೂರಿನ ಪಿ ಜಿಯಲ್ಲಿ ಅಥವಾ ಬೇರೆ ಕಡೆ ಪಿ ಜಿಯಲ್ಲಿ ಕೂಡ ಇದು ಇರಬಹುದು ನಿಯಮ. ಆದರೆ ಮುಖ್ಯವಾಗಿ ದೊಡ್ಡ ನಗರಗಳಲ್ಲಿರುವಂತಹ ಪಿ ಜಿಗಳಲ್ಲಿ ಈ ರೀತಿಯಾಗಿ ನಿಯಮವನ್ನು ಮಾಡಲಾಗಿದೆ. ನಮ್ಮ ಬೆಂಗಳೂರಿನಲ್ಲಿಯೂ ಕೂಡ ಹೊಸ ವರ್ಷದ ಆಚರಣೆ ವೇಳೆ ನೀವು ಏನಾದರೂ ಪಾರ್ಟಿಯನ್ನು ಮಾಡಬೇಕು, ಬೇರೆ ಯೋಜನೆಗಳನ್ನು ಹಾಕ್ಕೊಂಡಿದ್ರೆ, ನೀವು ಒಬ್ಬರಿರ್ತೀರಿ, ನಿಮ್ಮ 4 ಜನನ ಫ್ರೆಂಡ್ಸನ್ನು ಪಿ ಜಿಗೆ ಕರ್ಕೊಂಡು ಪಾರ್ಟಿ ಮಾಡೋಣ, ಮಜಾ ಮಾಡೋಣ ಅಂತ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ಅದಕ್ಕೆ ಎಂಟ್ರಿ ಇಲ್ಲ, ಅವಕಾಶ ಇಲ್ಲ ಅಂತ ಪಿ ಜಿ ಮಾಲೀಕರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಟೈಮಿಂಗ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಇಷ್ಟು ಟೈಮಿಂಗ್ ಒಳಗಡೆ ನೀವು ಬಂದರೆ ಮಾತ್ರ ನಾವು ಪಿ ಜಿ ಒಳಗಡೆ ಕರ್ಕೊಳ್ತೀವಿ, ಇಲ್ಲ ಅಂದರೆ ಇಲ್ಲ, ಬರೋ ಹಾಗಿಲ್ಲ ನೀವು ಅಂತ ನಿಯಮವನ್ನು ಮಾಡ್ತಾ ಇದ್ದಾರೆ. ಇವರು ಕೂಡ ಹೊಸ ವರ್ಷದ ಆಚರಣೆಗಾಗಿ ಎಲ್ಲ ಕಡೆ ಸಿದ್ಧತೆ ಆಗ್ತಾ ಇದೆ. ಎಲ್ಲ ಯೂತ್ಸ್ ಕೂಡ ಅವರದ್ದೇ ರೀತಿಯಾದಂಥ ಒಂದು ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಪಿ ಜಿಯಲ್ಲಿ ಇರೋರಿಗಾಗಿ ಈ ಒಂದು ವಿಚಾರ ಏನಂದ್ರೆ ನೀವು ಗಮನಿಸಲೇಬೇಕು. ಯಾರ್ಯಾರು ಪಿ ಜಿ ನಿಮ್ಮ ಪಿ ಜಿಯಲ್ಲಿ ಹೆಂಗೆ ರೂಲ್ಸ್ ಇದೆಯೋ ಗೊತ್ತಿಲ್ಲ. ನೀವು ಒಂದ್ಸಲ ಈ ಒಂದು ವಿಚಾರವನ್ನು ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮ್ಮ ಪಿ ಜಿ ಮಾಲೀಕರ ಹತ್ರ ಹೋಗಿ, ಯಾರು ಓನರ್ ಇದ್ದಾರೆ ಅವ್ರ ಹತ್ರ ನೀವು ಪರ್ಮಿಷನ್ ತೊಗೋಬೇಕು. ನಾವು ನಮ್ಮ ಫ್ರೆಂಡ್ಸನ್ನು ಕರ್ಕೊಂಬರ್ಬೋದಾ, ಅಥವಾ ನಾವು ಹಿಂಗೆ ಬೇರೆ ಕಡೆ ಹೋಗ್ತಾ ಇದ್ವಿ, ಲೇಟಾಗಿ ಬರಬಹುದಾ, ಏನು ಎತ್ತ ಎಲ್ಲ ವಿಚಾರಗಳನ್ನು ನೀವು ಕೇಳಿಕೊಂಡು ಈ ಹೊಸ ವರ್ಷದ ಆಚರಣೆಯನ್ನು ಮಾಡಿದ್ರೆ ಸೂಕ್ತವಾಗಿರುತ್ತೆ. ಇಲ್ಲಾಂದರೆ ನೀವು ತೊಂದರೆಗೆ ಈಡಾಗ್ತೀರಿ. ಕೆಲವೊಂದು ನಿಯಮ ಮಾಡ್ತಾ ಇದ್ದಾರೆ ಮಾಲೀಕರೆಲ್ಲರೂ ಕೂಡ ಸೇರಿಕೊಂಡು, ಆ ನಿಯಮವನ್ನು ಪಾಲಿಸಲೇಬೇಕಾಗುತ್ತೆ. ಇನ್ನು ಹೊರಗಡೆ ಕೂಡ ಅಷ್ಟೇ ಅದೇ ರೀತಿಯಾದ ವಾತಾವರಣ ಇರುತ್ತೆ. ಕೆಲವೊಂದು ಏರಿಯಾಗಳು ಓಪನ್ ಇದ್ದರೆ, ಇಲ್ಲ ಕೆಲವೊಂದು ಬಂದಾಗಿರುತ್ತೆ. ಎಲ್ಲ ಕಡೆ ಪೊಲೀಸರ ಕಣ್ಗಾವಲು ಇರುತ್ತೆ. ಈ ನಿಟ್ಟಿನಲ್ಲಿ ಈಗ ಪಿ ಜಿಯಲ್ಲಿ ಇರುವಂಥವ್ರು ಯಾರ್ಯಾರಿದ್ರೆ, ನೀವು ನಿಮ್ಮ ಸ್ನೇಹಿತರನ್ನು ಕರೆದುಕೊಂಡು ಪಾರ್ಟಿ ಮಾಡ್ತೀವಿ ಹಾಗೆ ಹೀಗೆ ಅಂತಂದರೆ ಅದಕ್ಕೆ ಅವಕಾಶ ಇಲ್ಲ. ಮತ್ತು ಬೇರೆಯವ್ರನ್ನ ಕರ್ಕೊಂಬರ್ತೀವಿ ಅಂದರೂ ಕೂಡ ಅವಕಾಶ ಕೊಡಲ್ಲ ಅಂತ ಪಿ ಜಿ ಮಾಲೀಕರು ಹೇಳ್ತಾ ಇದ್ದಾರೆ. ಈ ಒಂದು ನಿಯಮವನ್ನು ನೀವು ಪಾಲಿಸಬೇಕಾಗುತ್ತೆ ಪಿ ಜಿಯಲ್ಲಿರುವಂಥ ಎಲ್ಲ ಯುವಕ ಯುವತಿಯರೆಲ್ಲರೂ ಕೂಡ ಅಂತ ಹೇಳ್ತಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.